ನೋಡಿ, ಹಣಮಾಪುರದ ವಿದ್ಯಾರ್ಥಿಗಳಿಗೆ ಸಿಗಲಿದೆ ಈಗ ಸುಗಮ ಸಂಚಾರ. ಇದು ಅಶ್ವವೇಗ ನ್ಯೂಸ್ನ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ ಆಗಿದೆ. ಬೆಳಗಾವಿ ಜಿಲ್ಲೆಯ ಕಾಗವಾಡ ವ್ಯಾಪ್ತಿಯ ಹಣಮಾಪುರ ಇದು. ನೋಡಿ, ಹಣಮಾಪುರದ ವಿದ್ಯಾರ್ಥಿಗಳಿಗೆ ಸಿಗಲಿದೆ ಸುಗಮ ಸಂಚಾರ. ಇದು ಅಶ್ವವೇಗ ನ್ಯೂಸ್ನ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ ಆಗಿದೆ. ಬೆಳಗಾವಿ ಜಿಲ್ಲೆಯ ಕಾಗವಾಡ ವ್ಯಾಪ್ತಿಯ ಹಣಮಾಪುರ ಗ್ರಾಮ. ತುಂಬಿದ ಹಳ್ಳದಲ್ಲಿ ಪುಟ್ಟ ಮಕ್ಕಳು ಓಡಾಡೋ ಸ್ಥಿತಿಯಾಗಿತ್ತು. ಸರಿಯಾದಂಥ ರಸ್ತೆಗಳಿರಲಿಲ್ಲ. ಜನರಿಗೆ ತುಂಬ ಹಿಂಸೆ ಆಗ್ತಾ ಇತ್ತು. ವಿದ್ಯಾರ್ಥಿಗಳಿಗೆ ಶಾಲೆಗೆ ಕಾಲೇಜುಗಳಿಗೆ ಹೋಗಲಿಕ್ಕೆ ಸಮಸ್ಯೆ ಆಗ್ತಾ ಇತ್ತು. ಇಂತಹ ಸಮಯದಲ್ಲಿ ಎಚ್ಚೆತ್ತುಕೊಂಡಂಥ ನಮ್ಮ ಅಶ್ವವೇಗ ನ್ಯೂಸ್ ಅಲ್ಲಿ ಒಂದು ಸುದ್ದಿಯನ್ನು ಬಿತ್ತರಿಸಿತ್ತು. ಈ ಬಗ್ಗೆ ನಿಮ್ಮ ಅಶ್ವವೇಗ ನ್ಯೂಸ್ನಲ್ಲಿ ವಿಸ್ತೃತ ವರದಿ ಕೂಡ ಮಾಡಿದ್ವಿ. ವರದಿಯನ್ನು ಬಿತ್ತರಿಸಿದ 24 ಗಂಟೆಯ ಒಳಗೆ ಕೆಲಸ ಸ್ಟಾರ್ಟ್ ಆಗಿದೆ. ಈಗಾಗಲೇ ವಿದ್ಯಾರ್ಥಿಗಳ ಸಮಸ್ಯೆಗೆ ತಕ್ಷಣ ಸ್ಪಂದಿಸಿದ ತಾಲೂಕಾಡಳಿತ. ಈಗಾಗಲೇ ಹಳ್ಳಕ್ಕೆ ಸೇತುವೆ ನಿರ್ಮಾಣಕ್ಕೆ ಸಕಲ ಸಿದ್ಧತೆ ಕೂಡ ನಡೀತಾ ಇದೆ. ಕಾಮಗಾರಿ ಆರಂಭವಾಗಿದೆ. ಸುಗಮ ಸಂಚಾರಕ್ಕೆ ರಸ್ತೆ ನಿರ್ಮಾಣಕ್ಕೆ ಅಧಿಕಾರಿಗಳು ಮುಂದಾಗಿದ್ದಾರೆ. ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತೆ ರಸ್ತೆ ನಿರ್ಮಾಣವಾಗಿದೆ. ಈಗಾಗಲೇ ಸಮಸ್ಯೆಯನ್ನು ಬಿಚ್ಚಿಟ್ಟ 24 ಗಂಟೆಯಲ್ಲೇ ಪರಿಹಾರಕ್ಕೆ ಚಾಲನೆಯನ್ನು ನೀಡಲಾಗಿದೆ. ಶಾಸಕರ ಸ್ಥಳೀಯ ಪ್ರದೇಶಾಭಿವೃದ್ಧಿ ಅನುದಾನದಿಂದ 8 ಲಕ್ಷ ಬಿಡುಗಡೆಯಾಗಿತ್ತು. ಇದು ನಿಮ್ಮ ಅಶ್ವವೇಗ ನ್ಯೂಸ್ನ ವರದಿಗೆ ಸಿಕ್ಕ ಬಿಗ್ ರೆಸ್ಪಾನ್ಸ್. ಅಶ್ವವೇಗ ನ್ಯೂಸ್ ವರದಿಗೆ ಸ್ಥಳೀಯರಿಂದ ಭಾರಿ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ಬೆಳಗಾವಿ ಜಿಲ್ಲೆಯ ಕಾಗವಾಡ ವ್ಯಾಪ್ತಿಯ ಹಣಮಾಪುರ ಜನರು ಅಶ್ವವೇಗ ನ್ಯೂಸ್ ವರದಿಗೆ ಸ್ಥಳೀಯರಿಂದ ಭಾರಿ ಮೆಚ್ಚುಗೆ. ಇದು ನಿಮ್ಮ ಅಶ್ವವೇಗ ನ್ಯೂಸ್ ವರದಿಗೆ ಸಿಕ್ಕ ಬಿಗ್ ರೆಸ್ಪಾನ್ಸ್, ಬಿಗ್ ಇಂಪ್ಯಾಕ್ಟ್ ಸ್ಟೋರಿ ಆಗಿದೆ. ಇದು ಅಶ್ವವೇಗ ನ್ಯೂಸ್. ಬೆಳಗಾವಿ ಜಿಲ್ಲೆಯ ಕಾಗವಾಡ ವ್ಯಾಪ್ತಿಯ ಹಣಮಾಪುರ ಗ್ರಾಮದಲ್ಲಿ ತುಂಬಿದ ಹಳ್ಳದಲ್ಲೇ ಪುಟ್ಟ ಮಕ್ಕಳು ಪ್ರತಿನಿತ್ಯ ಸಂಚರಿಸುವಂಥ ಪರಿಸ್ಥಿತಿ ಇತ್ತು. ಮಳೆ ಬಂದರೆ ತುಂಬ ಸಮಸ್ಯೆ ಆಗ್ತಾ ಇತ್ತು. ಆ ಒಂದು ಹಳ್ಳಿಯಲ್ಲಿ ಹಣಮಾಪುರ ಗ್ರಾಮದಲ್ಲಿ ಸಿಕ್ಕಾಪಟ್ಟೆ ಸಮಸ್ಯೆಗಳಿತ್ತು ಆ ಗ್ರಾಮದಲ್ಲಿ. ಈ ವೇಳೆ ಹಣಮಾಪುರದ ವಿದ್ಯಾರ್ಥಿಗಳು ಯಾವಾಗ ಅಶ್ವವೇಗ ನ್ಯೂಸ್ಗೆ ಈ ಬಗ್ಗೆ ಮಾಹಿತಿಯನ್ನು ನೀಡಿದ್ರು, ಅದಾದ ನಂತರದಲ್ಲಿ ನಿಮ್ಮ ಅಶ್ವವೇಗ ನ್ಯೂಸ್ ವಿಸ್ತೃತ ವರದಿಯನ್ನು ಬಿತ್ತರಿಸಿತು. ವರದಿ ಬಿತ್ತರಿಸಿದಾದ ಕೆಲವೇ ಗಂಟೆಗಳಲ್ಲಿ, ಅಂದರೆ 24 ಗಂಟೆಯ ಒಳಗೆ ಕೆಲಸ ಸ್ಟಾರ್ಟ್ ಆಗಿದೆ. 8 ಲಕ್ಷ ಅನುದಾನ ಕೂಡ ಬಿಡುಗಡೆಯಾಗಿದೆ ಶಾಸಕರ ಸ್ಥಳೀಯ ಪ್ರದೇಶಾಭಿವೃದ್ಧಿಯಿಂದ ಅನುದಾನ ಸಿಕ್ಕ ಕೂಡಲೇ ಈಗಾಗಲೇ ಅಲ್ಲಿ ರಸ್ತೆ ನಿರ್ಮಾಣವಾಗಿದೆ. ಅಶ್ವವೇಗ ನ್ಯೂಸ್ ವರದಿಗೆ ಸ್ಥಳೀಯರಿಂದ ಭಾರಿ ಮೆಚ್ಚುಗೆ ವ್ಯಕ್ತವಾಗಿದೆ. ಇದೇ ಆ ರಸ್ತೆ. ನಾಲ್ಕೈದು ವರ್ಷದಿಂದ ಪಿಡಿಒ ಸರ್ ಯಾರು ಇದನ್ನ ಮಾಡಿದ್ದಿಲ್ಲ ಕೇರು. ಇವಾಗ ನ್ಯೂಸ್ದವ್ರು ಎಲ್ಲರೂ ಸೇರಿ ಎಲ್ಲಾ ಕಡೆ ಸುದ್ದಿ ಮಾಡಿದ ತಕ್ಷಣ ಇವಾಗ ಒಂದ್ 2-3 ದಿನ ಆಯ್ತು ಸುದ್ದಿ ಮಾಡತ್ತಿ. ಇವತ್ತು ನಿನ್ನೆ ಪೈಪ್ ಬಂದವ್ರಿ. ಇವು ಬಂದು ಇದನ್ನೆಲ್ಲ ಟೋಟಲ್ ಇಂದ ಗರ್ಸ್ ಆದ ಹೋಗಿದ್ದೀವು. ಮತ್ತೆ 4-5 ಪೈಪ್ ಬರ್ತಾವು ಅಂದಿದಾರ್ರಿ. ಇವತ್ತು ಬಂದ್ ಸ್ಟಾರ್ಟ್ ಮಾಡಿ ಕೆಲಸ ಚಾಲೂ ಆಗೈತ್ರಿ. ಮತ್ತೆ ಅಧಿಕಾರಿಗಳು, ತಹಸೀಲ್ದಾರ್ ಸರ್ಗಳು ಮತ್ತು AWS ಸರ್ಗಳು ಎಲ್ಲಾರು ನಮ್ಗೆ ಸ್ಪಂದಿಸಿ, ಮತ್ತೆ ನ್ಯೂಸ್ದವ್ರು, ಅಶ್ವವೇಗ ನ್ಯೂಸ್ದವ್ರು, ಎಲ್ಲಾ ನ್ಯೂಸ್ ಚಾನೆಲ್ದವ್ರು ನಮ್ಗೆ ಎಲ್ಲಾ ಸಪೋರ್ಟ್ ಮಾಡಿದಾರು. ಅವರಿಂದ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಬೇಗನೆ ಕೆಲಸ ಶುರು ಮಾಡಿದಾರ ಅಂತ ಎಲ್ಲರಿಗೆ ಧನ್ಯವಾದಗಳನ್ನು ತಿಳಿಸಲು ಬಯಸುತ್ತೇನೆ. ಫುಲ್ ಖುಷಿ ರೀ. ಅಂದ್ರೆ ಸಣ್ಣ ಹುಡುಗರಿಂದ ಸಣ್ಣ ಪುಟ್ಟ ಮಕ್ಕಳು ಇರ್ತಾವಲ್ಲ, ಅದರಿಂದ ನಮ್ಗೆ ನಾವು ಯೋಗ ಒಳಗರಿ ನ್ಯೂಸ್ ಬಂದಿತ್ತು. ಅನಾನೇ ಅಧಿಕಾರಿಗಳು ಸ್ಪಂದನೆ ಮಾಡಿದಾರೆ. 8 ವರ್ಷದಿಂದ ಎದುರಿಸ್ತಿದ್ದೀವ್ರಿ, ಈಗ ಬಂದವ್ರಿ. ಅನಾನ ಬಾಳ ಖುಷಿ ಆಗ್ತೈತ್ರಿ. ಬಾಳ ಟ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೇನ್ರಿ. ರೋಡ್ ಚಲೋ ಆಗ್ತೈತಿ, ಎಲ್ಲಾ ಲಕ್ಷಣಗಳು ಕಾಣಿಸ್ಲಾಕತ್ತಾವ್ರಿ. ಈಗ್ರಿ ಹಾ ರೀ, ತಂದಿದ್ದಾರಿ ಪೈಪ್ ರೀ. ರೇಣುಕಾ ಒಡೆಯರಿ. ಯೋಗ ಒಳಗರಿ ನ್ಯೂಸ್ ಬಂದಿತ್ತು. ಅನಾನೇ ಅಧಿಕಾರಿಗಳು ಸ್ಪಂದನೆ ಮಾಡಿದಾರೆ. 8 ವರ್ಷದಿಂದ ಹೋಗ್ತಾರೆ ನಮ್ಮ ರಿಪೋರ್ಟರ್ ಪ್ರಶಾಂತ್. ಬೆಳಗಾವಿ ಜಿಲ್ಲೆಯ ಕಾಗವಾಡ ವ್ಯಾಪ್ತಿಯ ಹಣಮಾಪುರ ಗ್ರಾಮದಲ್ಲಿ ವಿದ್ಯಾರ್ಥಿಗಳಿಗೆ ಓಡಾಡೋಕ್ಕೂ ಕೂಡ ಸುಗಮ ಸಂಚಾರವಿರಲಿಲ್ಲ. ಇದೀಗ ನಮ್ಮ ಅಶ್ವವೇಗ ನ್ಯೂಸ್ ಯಾವಾಗ ವರದಿಯನ್ನು ಬಿತ್ತರಿಸ್ತೋ ಅದಾದ ನಂತರದಲ್ಲಿ ಈಗ ಶಾಸಕರು ಎಚ್ಚೆತ್ತುಕೊಂಡಂತೆ ಕಾಣ್ತಾ ಇದೆ. ರಸ್ತೆ ನಿರ್ಮಾಣವಾಗಿದೆ. ಏನಿದೆ ಹೆಚ್ಚಿನ ಅಪ್ಡೇಟ್ಸ್? ಹೇಗೆ ಈಗ ಸದ್ಯ ಅಲ್ಲಿಯ ಜನರೇನು ಹೇಳ್ತಾರೆ? ಖಂಡಿತ ಕಾರ್ತಿಕ್, ಏನಂತಂದ್ರೆ ಬೆಳಗಾವಿ ಜಿಲ್ಲೆಯ ಕಾಗವಾಡ ವಿಧಾನಸಭಾ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂತಹ ಹಣಮಾಪುರ ಗ್ರಾಮದಲ್ಲಿ ಕಳೆದ 4-5 ವರ್ಷಗಳಿಂದ ವಿದ್ಯಾರ್ಥಿಗಳು ಶಾಲೆಗೆ ತೆರಳಲು ಪರದಾಟವನ್ನು ಸಹ ನಡೆಸ್ತಾ ಇರುವಂತದ್ದು. ಕೈಯಲ್ಲಿ ಜೀವವನ್ನು ಹಿಡಿದು ಹಳ್ಳವನ್ನ ದಾಟಿ ಶಾಲೆಗೆ ಹೋಗುವಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಒಡೆಯರ ತೋಟದಿಂದ
ಸುಮಾರು 1 ಕಿಲೋಮೀಟರ್ ಅಂತರದಲ್ಲಿರುವಂತಹ ಶಾಲೆಗೆ ಹೋಗಲು ಸುಮಾರು ಪ್ರತಿನಿತ್ಯ 50ರಿಂದ 60 ಜನ ವಿದ್ಯಾರ್ಥಿಗಳು ಶಾಲೆಗೆ ಹೋಗ್ತಾ ಇದ್ರು. ಆದ್ರೆ ಮಳೆಗಾಲ ಸಂದರ್ಭದಲ್ಲಿ ಮತ್ತು ಬಸವೇಶ್ವರ ಏತ ನೀರಾವರಿಯಿಂದ ಯಾವಾಗ ನೀರನ್ನ ಬಿಡ್ತಾರೆ ಆ ಒಂದು ಸಂದರ್ಭದಲ್ಲಿ ಹಳ್ಳವು ಇಲ್ಲಿ ಉಕ್ಕಿ ಹರಿತಿತ್ತು. ಹೀಗಾಗಿ ಅಪಾಯವನ್ನ ಮಿಟ್ಟು ಹಾಯ್ತಿತ್ತು. ಆ ಒಂದು ಅಪಾಯದ ಮಟ್ಟ ಏನು ಹಳ್ಳ ಹರಿತಿತ್ತು ಆ ಹಳ್ಳದಿಂದಲೇ ವಿದ್ಯಾರ್ಥಿಗಳು ನಡ್ಕೊಂಡು ಬಂದು ಶಾಲೆಗೆ ತೆರಳುವಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಯಾವಾಗ ಈ ಒಂದು ವಿಷಯ ಐಶ್ವರ್ಯ ನ್ಯೂಸ್ ಗಮನಕ್ಕೆ ಬರುತ್ತದೆ, ಸ್ಥಳಕ್ಕೆ ಖುದ್ದಾಗಿ ಹೋಗಿ ಭೇಟಿ ನೀಡಿ ಪ್ರತ್ಯಕ್ಷ ವರದಿಯನ್ನ ಮಾಡಿತ್ತು. ವರದಿ ಆಗುತ್ತಿದ್ದಂತೆ ಅಧಿಕಾರಿಗಳು ಮತ್ತು ಸ್ಥಳೀಯ ಶಾಸಕರು ಸಹ ಒಂದು ಒಳ್ಳೆಯ ರೀತಿಯಲ್ಲಿ ಸ್ಪಂದನೆ ಸಹ ನೀಡಿರುವಂತದ್ದು. ವರದಿ ಪ್ರಸಾರವಾದ 24 ಗಂಟೆ ಒಳಗಾಗಿನೇ 8 ಲಕ್ಷ ರೂಪಾಯಿ ಅನುದಾನ ಸಹ ಇಲ್ಲಿ ಬಿಡುಗಡೆ ಆಗಿರುವಂತದ್ದು. ಆ ಒಂದು ಅನುದಾನ ಅಡಿಯಲ್ಲಿ ಇದೀಗ ಕಾಮಗಾರಿನ ಸಹ ಆಗಿರುವಂತದ್ದು. ಈ ಹಿಂದೆ ಹಲವಾರು ಬಾರಿ ಸ್ಥಳೀಯ ಒಡೆಯರ ತೋಟದ ಸ್ಥಳೀಯರಿದ್ದಾರೆ, ಗ್ರಾಮ ಪಂಚಾಯತ್ ಆಗಿರ್ಬೋದು, ತಾಲೂಕು ಪಂಚಾಯತ್ ಆಗಿರ್ಬೋದು, ಜಿಲ್ಲಾ ಪಂಚಾಯತ್ ಅವರಿಗೆ ಸಾಕಷ್ಟು ಬಾರಿಯಾಗಿ ಇಲ್ಲಿ ಮನವಿ ಮಾಡಿದ್ರು ಸಹ ಸ್ಪಂದನೆ ಮಾಡಿರಲ್ಲ. ಅಶ್ವಯೋಗ ನ್ಯೂಸ್ ನಲ್ಲಿ ಆ ಒಂದು ಸಮಸ್ಯೆ ಕುರಿತು ಯಾವಾಗ ಇಲ್ಲಿ ವರದಿಯನ್ನ ಪ್ರಸಾರ ಮಾಡಿದೀವಿ 24 ಗಂಟೆ ಒಳಗೆ ಇದೀಗ ಕೆಲಸ ಸ್ಟಾರ್ಟ್ ಆಗಿರುವಂತದ್ದು. ಇದೀಗ ಸೇತುವೆ ನಿರ್ಮಾಣ ಮಾಡೋದಕ್ಕೆ ಇಲ್ಲಿ ಅಧಿಕಾರಿಗಳು ಸಹ ಮುಂದಾಗಿರುವಂತದ್ದು. ಈ ಒಂದು ಹಿನ್ನೆಲೆ ತಂದ್ರೆ ಸ್ಥಳೀಯರು ಏನಂತಂದ್ರೆ ಅಶ್ವಯೋಗ ನ್ಯೂಸ್ಗೆ ಇಲ್ಲಿ ಧನ್ಯವಾದಗಳನ್ನ ಸಹ ಹೇಳ್ತಾ ಇರುವಂತದ್ದು. ಇದು ಅಶ್ವಯೋಗ ನ್ಯೂಸ್ ನ ಬಿಗ್ ಇಂಪ್ಯಾಕ್ಟ್ ಅಂತಾನೆ ಹೇಳ್ಬೋದು ಕಾರ್ತಿಕ್. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಪ್ರಶಾಂತ್.